ಸೊ ತುಂಬಾ ಜನ ಬಿಗಿನರ್ಸ್ ಡಿಮಾಟ್ ಅಕೌಂಟ್ ಅನ್ನ ಓಪನ್ ಮಾಡ್ಬಿಡ್ತಾರೆ, ಬಟ್ ಯೂಸ್ ಮಾಡೋದಕ್ಕೆ ಬರಲ್ಲ. ಸೊ ಈ ವಿಡಿಯೋದಲ್ಲಿ ನಾವು ಹೇಗೆ ಡಿಮಾಟ್ ಅಕೌಂಟ್ ನ ಯೂಸ್ ಮಾಡಬೇಕು ಮತ್ತೆ ಯಾವ್ದು ಬೆಸ್ಟ್ ಡಿಮಾಟ್ ಅಕೌಂಟ್ ಅನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಓಕೆ, ಸೊ ಈಗ ಬೆಸ್ಟ್ ಡಿಮಾಟ್ ಅಕೌಂಟ್ ಯಾವ್ದು ಅಂತ ಹೇಳಿದ್ರೆ ಸೊ ಝೀರೋದಾ ಇದೆಲ್ಲ, ಸೊ ಅದೊಂದು ಬೆಸ್ಟ್ ಡಿಮಾಟ್ ಅಕೌಂಟ್ ಆಗಿದೆ. ಸೊ ಈ ವಿಡಿಯೋದಲ್ಲಿ ನಾನು ಝೀರೋದಾನ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ, ಸೊ ಇವಾಗ ಡಿಮಾಟ್ ಅಕೌಂಟ್ ಹೇಗೆ ಯೂಸ್ ಮಾಡಬೇಕು ಅನ್ನೋ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಡಿಮಾಟ್ ಅಕೌಂಟ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆನಾ, ಸೊ ಈಗ ಡಿಮಾಟ್ ಅಕೌಂಟ್ ಅಂತ ಹೇಳಿದ್ರೆ ಸೊ ಈಗ ಯಾವ್ದಾರ ಒಂದು ಶೇರ್ ನ ನೀವು ಬೈ ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನ ಸೇಫ್ ಆಗಿ ಸ್ಟೋರ್ ಮಾಡೋದಕ್ಕೆ ಇರೋ ಒಂದು ಪ್ಲೇಸ್. ಓಕೆನಾ, ಸೊ ಡಿಜಿಟಲ್ ಆಗಿ ನೀವು ಸೇಫ್ ಆಗಿ ಸ್ಟೋರ್ ಮಾಡೋದಕ್ಕೆ ಇರೋ ಪ್ಲೇಸ್ ಅದು. ಸೊ ಈಗ ಎಕ್ಸಾಂಪಲ್ಗೆ ನೀವು ಬ್ಯಾಂಕ್ ಅಕೌಂಟ್ ಅಂತ ಅನ್ಕೊಳ್ಳಿ. ಸೊ ಈಗ ಬ್ಯಾಂಕ್ ಅಕೌಂಟ್ ನಲ್ಲಿ ನೀವೇನ್ ಮಾಡ್ತೀರಾ, ಫಸ್ಟ್ ಏನ್ ಮಾಡ್ತೀರಿ, ಕ್ಯಾಶ್ ಎಲ್ಲ ಇಟ್ಕೊಂಡು ಕ್ಯಾಶ್ ನ ಯೂಸ್ ಮಾಡ್ತಿದ್ವಿ. ಸೊ ಆಮೇಲೆ ನಾವೇನ್ ಮಾಡಿದ್ವಿ, ಸೊ ಬ್ಯಾಂಕ್ ಅಕೌಂಟ್ ಅಲ್ಲಿ ಅಮೌಂಟ್ ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಓಕೆನಾ, ಸೊ ಬ್ಯಾಂಕ್ ಅಕೌಂಟ್ ಅಲ್ಲಿ ಹೇಗೆ ನಾವು ಅಮೌಂಟ್ ನ ಸೇಫ್ ಆಗಿ ಇಡ್ಬೋದು, ಸೊ ಅದೇ ರೀತಿಯಾಗಿ ನಾವು ಡಿಮ್ಯಾಟ್ ಅಕೌಂಟ್ ಅಲ್ಲಿ ಏನ್ ಮಾಡ್ಬೋದು, ನಮ್ಮ ಶೇರ್ಸ್ ನ ಸೇಫ್ ಆಗಿ ಇಡ್ಬೋದು. ಓಕೆನಾ, ಡಿಜಿಟಲ್ ಆಗಿ. ಸೊ ಈಗ ಒಂದು ಎಕ್ಸಾಂಪಲ್ಗೆ ನೀವು ರಿಲಯನ್ಸ್ ಸ್ಟಾಕ್ ನ ಪರ್ಚೇಸ್ ನ ಮಾಡಿದ್ರೆ ಅನ್ಕೊಳ್ಳಿ. ಫಸ್ಟ್ ಎಲ್ಲ ನಿಮ್ಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಒಂದು ಫಿಸಿಕಲ್ ಆಗಿ ಸರ್ಟಿಫಿಕೇಟ್ ಸಿಗ್ತಾ ಇತ್ತು. ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಯಾವ್ದಾನ ಶೇರ್ಸ್, ಎಕ್ಸಾಂಪಲ್ ರಿಲಯನ್ಸ್ ನ ಪರ್ಚೇಸ್ ಮಾಡೋದು ಅಂತ ಹೇಳಿದ್ರೆ ಸೊ ನಿಮ್ಗೆ ಏನಾಗುತ್ತೆ, ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಡಿಜಿಟಲ್ ಆಗಿ ಸ್ಟೋರ್ ಆಗುತ್ತೆ. ಓಕೆನಾ, ಸೊ ನಿಮ್ಮ ಹತ್ರ ಏನಾದ್ರು ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂತ ಹೇಳಿದ್ರೆ ಸೊ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಸೊ ನೀವು ಅಲ್ಲಿಂದ ಓಪನ್ ಮಾಡ್ಕೊಬಹುದು. ಓಕೆನಾ, ಸೊ ನಾನು ಯೂಸ್ ಮಾಡ್ತಿರೋ ಡಿಮ್ಯಾಟ್ ಅಕೌಂಟ್ ಬಂದ್ಬಿಟ್ಟು ಝೀರೋದ. ಓಕೆನಾ, ಸೊ ಇದೊಂದು ಬೆಸ್ಟ್ ಡಿಮ್ಯಾಟ್ ಅಕೌಂಟ್ ಆಗಿದೆ. ಸೊ ಈಸಿ ಟು ಯೂಸ್ ಆಗಿದೆ, ಮತ್ತೆ ಯಾವುದೇ ರೀತಿಯಾದ ಆಡ್ಸ್ ಅದು ಇದು ಏನು ಇರೋದಿಲ್ಲ, ಯಾವುದೇ ರೀತಿಯಾದ ಪ್ರಮೋಷನ್ಸ್ ಅದು ಇದು ಏನು ಇರೋದಿಲ್ಲ. ಫುಲ್ ನೀಟ್ ಅಂಡ್ ಕ್ಲೀನ್ ಆಗಿ ಇರುತ್ತೆ. ಓಕೆನಾ, ಸೊ ಈಗ ಸೊ ಈ ಡಿಮ್ಯಾಟ್ ಅಕೌಂಟ್ಗೆ ನೀವು ಲಾಗಿನ್ ಆದ್ರೆ ಸೊ ನಿಮಗೆ ಡ್ಯಾಶ್ ಬೋರ್ಡ್ ಇದೇ ರೀತಿ ನೋಡೋದಕ್ಕೆ ಸಿಗುತ್ತೆ. ಓಕೆನಾ, ಇವನ್ ನಿಮ್ಮ ಮೊಬೈಲ್ ಕೂಡ ಇದೇ ರೀತಿ ನೋಡೋದಕ್ಕೆ ಸಿಗುತ್ತೆ. ನಾನು ಏನಕ್ಕೆ ಲ್ಯಾಪ್ಟಾಪ್ ನ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ಇದರಲ್ಲಿ ಆರೋ ಮಾರ್ಕ್ ಇರುತ್ತಲ್ಲ, ಸೊ ಆರೋ ಮಾರ್ಕ್ ನಿಮಗೆ ಈಸಿಯಾಗಿ ನಾನು ಎಕ್ಸ್ಪ್ಲೈನ್ ಮಾಡಬಹುದು ಅನ್ನೋದು ಒಂದು ರೀಸನ್ ಇಂದ ನಾನು ಲ್ಯಾಪ್ಟಾಪ್ ಅಲ್ಲಿ ಲಾಗಿನ್ ತಗೊಂಡಿದ್ದೀನಿ. ಓಕೆನಾ, ಸೊ ನೋಡಿ ಈ ರೀತಿಯಾಗಿ ಡ್ಯಾಶ್ ಬೋರ್ಡ್ ನ ನೋಡೋದಕ್ಕೆ ಸಿಗುತ್ತೆ. ಸೊ ಈಗ ಫಸ್ಟ್ ಫಂಡ್ಸ್ ಹೇಗೆ ಆಡ್ ಮಾಡೋದನ್ನ ತಿಳ್ಕೊಳ್ಳೋಣ. ಸೊ ನೋಡಿ ಇಲ್ಲಿ ಎಫ್ ಫಂಡ್ಸ್ ಅಂತ ಇದೆಯಲ್ಲ, ಸೊ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ರೀತಿಯಾಗಿ ತೋರಿಸುತ್ತೆ. ಸೊ ಇಲ್ಲಿ -289 ತೋರಿಸ್ತಾ ಇದೆ. ಸೊ ಇದನ್ನ ಇಗ್ನೋರ್ ಮಾಡಿ. ಓಕೆನಾ, ಸೊ ನೋಡಿ ಇಲ್ಲಿ ಆಡ್ ಫಂಡ್ಸ್ ಅಂತ ತೋರಿಸ್ತಾ ಇದೆ. ಸೊ ನೀವು ಇಲ್ಲಿ ಆಡ್ ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ಎಷ್ಟು ಅಮೌಂಟ್ ನ ಆಡ್ ಮಾಡಬೇಕು ಮತ್ತೆ ನಿಮ್ದು ಬ್ಯಾಂಕ್ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ತೋರಿಸುತ್ತೆ. ಇಲ್ಲಿ ನಿಮ್ಮ UPI ID ಆಡ್ ಮಾಡಿಬಿಟ್ಟು ನೋಡಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಏನಾಗುತ್ತೆ, ಒಂದು ನಿಮ್ಮ ಆ UPI ID ಇದೆಯಲ್ಲ, ಸೊ ಅದು ಈಗ ಫೋನ್ ಪೇ ಆಗಲಿ ಗೂಗಲ್ ಪೇ ಆಗಲಿ ಕೊಟ್ಟಿರ್ತಾರಲ್ಲ, ಸೊ ಅದಕ್ಕೆ ರಿಕ್ವೆಸ್ಟ್ ಹೋಗುತ್ತೆ. ಸೊ ಅಲ್ಲಿಂದ ನೀವು ಅದನ್ನ ಅಕ್ಸೆಪ್ಟ್ ಮಾಡಿಬಿಟ್ಟು ಪೇಮೆಂಟ್ ಮಾಡಿದ್ರೆ ನೋಡಿ ಇಲ್ಲಿ ವ್ಯಾಲೆಟ್ ಗೆ ಅಮೌಂಟ್ ಆಡ್ ಆಗುತ್ತೆ. ಓಕೆನಾ, ಸೊ ಇದು ನನ್ನ ಫ್ರೆಂಡ್ ಅಕೌಂಟ್ ಆಗಿದೆ. ಇಲ್ಲಿ ಏನಾಗುತ್ತೆ, ಅಮೌಂಟ್ ಆಡ್ ಆಗುತ್ತೆ. ಸೊ ಇವರು ಯಾವುದೇ ರೀತಿಯಾದ ಟ್ರಾನ್ಸಾಕ್ಷನ್ ನಡೀತಿಲ್ಲ. ಸೊ ಇವರು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬಿಟ್ಟು ಜಸ್ಟ್ ಹಾಗೆ ಇಟ್ಟಿದ್ದಾರೆ. ಓಕೆನಾ, ಸೊ ಇವಾಗ ಅಮೌಂಟ್ ನ ವಿಡ್ರಾ ಮಾಡ್ಬೇಕಂತ ಹೇಳಿದ್ರೆ ಸೊ ನೋಡಿ ಇಲ್ಲಿ ವಿಡ್ರಾ ಅಂತಿದಲ್ಲ, ಸೊ ಈ ವಿಡ್ರಾ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೋಡಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ಎಷ್ಟು ಅಮೌಂಟ್ ವಿಡ್ರಾ ಮಾಡಬೇಕು, ಎಕ್ಸಾಂಪಲ್ಗೆ 10,000 ಅಂತ ಹಾಕೊಳ್ಳಿ. 10,000 ಅಂತ ಹಾಕ್ಬಿಟ್ಟು ಇಲ್ಲಿ ರೆಗ್ಯುಲರ್ ಮತ್ತೆ ಇನ್ಸ್ಟಂಟ್ ಅಂತ ಇದೆ. ಸೊ ಇನ್ಸ್ಟಂಟ್ ಅಂತ ಹೇಳ್ತಿದ್ರೆ ಮಾರ್ಕ್ ನೋಡಿ ಇಲ್ಲಿ 9 AM ಇಂದ 4 PM ಇದ್ರ ಬಿಟ್ವೀನ್ ಅಲ್ಲಿ ನೀವು ಏನಾದ್ರು ಆರ್ಡರ್ ನ ಪ್ಲೇಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಏನಾಗುತ್ತೆ ನಿಮ್ ಬ್ಯಾಂಕ್ ಅಕೌಂಟ್ ಗೆ ದುಡ್ಡು ಬರುತ್ತೆ. ಅಂಡ್ ನೀವು ರೆಗ್ಯುಲರ್ ನ ಚೂಸ್ ಮಾಡಿದ್ರೆ ಸೊ ನಾರ್ಮಲ್ ಆಗಿ 24 ಇಂದ 48 hours ಅಲ್ಲಿ ಏನಾಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ದುಡ್ಡು ಬರುತ್ತೆ. ಓಕೆನಾ, ಸೊ ನೆಕ್ಸ್ಟ್ ಇನ್ನು ರೆಗ್ಯುಲರ್ ಅಥವಾ ಇನ್ಸ್ಟಂಟ್ ನೀವು ಈ ಟೈಮಲ್ಲಿ ಚೂಸ್ ಮಾಡ್ತೀರಾ ಇನ್ಸ್ಟಂಟ್. ಸೊ ಇಲ್ಲ ರೆಗ್ಯುಲರ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಇದೆಯಲ್ಲ, ಸೊ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಸೊ ಏನಾಗುತ್ತೆ ನಿಮ್ಮ ಅಕೌಂಟ್ಗೆ ಇಲ್ಲಿ ಯಾವ ಅಕೌಂಟ್ ನ ಕೊಟ್ಬಿಟ್ಟು ನೀವು ಝೀರೋದಾಗೆ ಯಾವ್ದನ್ನ ಲಿಂಕ್ ಮಾಡಿರ್ತಿಲ್ಲ ಸೊ ಅಕೌಂಟ್ಗೆ ಏನಾಗುತ್ತೆ ಫಂಡ್ ಟ್ರಾನ್ಸ್ಫರ್ ಆಗುತ್ತೆ. ಅಂಡ್ ನೀವು ಫಂಡ್ ಆಡ್ ಮಾಡುವಾಗಲೂ ಅಷ್ಟೇ ಸೊ ನೀವು ಯಾವ ಬ್ಯಾಂಕ್ ಅಕೌಂಟ್ ನ ಲಿಂಕ್ ಮಾಡಿರ್ತಿಲ್ಲ ಅದೇ ಬ್ಯಾಂಕ್ ಅಕೌಂಟ್ ಇಂದ ನೀವೇನ್ ಮಾಡ್ಬೇಕು, ಫಂಡ್ ನ ಆಡ್ ಮಾಡಬೇಕು. ಬೇರೆ ಅಕೌಂಟ್ ಇಂದ ಆಡ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ, ಸೊ ಇವಾಗ ನೆಕ್ಸ್ಟ್ ಡ್ಯಾಶ್ ಬೋರ್ಡ್ಸ್ ಬಂದ್ಬಿಟ್ಟು ಸೊ ಈಗ ನೋಡಿ ವಾಚ್ ಲಿಸ್ಟ್ ಅಲ್ಲಿ ವಾಚ್ ಲಿಸ್ಟ್ ತೋರಿಸ್ತಾ ಇದೆ. ಸೊ ಇಲ್ಲಿ ನೀವು ಯಾವ ಸ್ಟಾಕ್ಸ್ ನ ಬೇಕು ಅದನ್ನ ನೀವು ಇಲ್ಲಿ ಆಡ್ ನ ಮಾಡ್ಕೊಬಹುದು. ಸೊ ಈಗ ನೋಡಿ ಇಲ್ಲಿ ವಾಚ್ ಲಿಸ್ಟ್ 1 2 3 4 5 6 7 ಸೊ ಈ ರೀತಿಯಾಗಿ 7 ವರೆಗೂ ಇದೆ. ಸೊ ಈಗ ನಾವು ಇಲ್ಲಿ ಯಾವ ಸ್ಟಾಕ್ಸ್ ನ ಆಡ್ ಮಾಡಬೇಕು ಆ ಸ್ಟಾಕ್ಸ್ ನ ಆಡ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ಈಗ ನಾವು Nifty 50 ಇಂಡೆಕ್ಸ್ ನ ಆಡ್ ಮಾಡೋಣ. ಈಗ ಬೇಕಿದ್ರೆ ರಿಲಯನ್ಸ್ ಸ್ಟಾಕ್ ಬೇಕಿದ್ರೆ ರಿಲಯನ್ಸ್ ಸ್ಟಾಕ್ಸ್ ನ ಆಡ್ ಮಾಡ್ಬೋದು. ಮತ್ತೆ ನಿಮಗೆ ಬೇರೆ ಯಾವ್ದನ್ನ ಸ್ಟಾಕ್ಸ್ ಈಗ ಝೊಮ್ಯಾಟೊ ಬೇಕಿದ್ರೆ ಝೊಮ್ಯಾಟೊನ ಆಡ್ ಮಾಡ್ಬೋದು. ಝೊಮ್ಯಾಟೊದು ನೇಮ್ ಬಂದ್ಬಿಟ್ಟು ಎಟರ್ನಲ್ ಅಂತ ಇದೆ. ಓಕೆನಾ, ಮತ್ತೆ ಡಿಮಾರ್ಟ್ ಬಗ್ಗೆ ಮಾತಾಡಿದೆ ಲಾಸ್ಟ್ ವಿಡಿಯೋದಲ್ಲಿ. ಡಿಮಾರ್ಟ್ ಬೇಕಿದ್ರೆ ಡಿಮಾರ್ಟ್ ಸ್ಟಾಕ್ಸ್ ನ ಆಡ್ ಮಾಡ್ಕೊಬಹುದು. ಮತ್ತೆ ಪೇಟಿಎಂ, ಸೊ ಇದೆಲ್ಲ ನಿಮಗೆ ಗೊತ್ತಿರೋ ಕಂಪನಿ. ಸೊ ಪೇಟಿಎಂ ಬೇಕಿದ್ರೆ ಪೇಟಿಎಂ ನ ಆಡ್ ಮಾಡ್ಬೋದು. ಸೊ ಈ ರೀತಿಯಾಗಿ ಯಾವ ಸ್ಟಾಕ್ ಲಿಸ್ಟ್ ಆಗಿದೆ ಸೊ ಆ ಸ್ಟಾಕ್ಸ್ ನ ನಾವೇನ್ ಮಾಡ್ಬೋದು ಇಲ್ಲಿ ನಮ್ಮ ವಾಚ್ ಲಿಸ್ಟ್ ಗೆ ಆಡ್ ಮಾಡ್ಬೋದು. ಅಂಡ್ ನೀವೇನಾದ್ರು ಚಾರ್ಟ್ ನ ಓಪನ್ ಮಾಡ್ಬೇಕಂತ ಹೇಳಿದ್ರೆ ನೋಡಿ ಇಲ್ಲಿ ಯಾರೋ ಕಾಣಿಸ್ತಿದಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಚಾರ್ಟ್ ಓಪನ್ ಆಗುತ್ತೆ. ನೋಡಿ ಸೊ ಈ ರೀತಿಯಾಗಿ ಇಲ್ಲಿ ಮಂತ್ಲಿ ಬೇಕಂದ್ರೆ ಮಂತ್ಲಿ, ವೀಕ್ಲಿ ಬೇಕಿದ್ರೆ ವೀಕ್ಲಿ, ಡೈಲಿ, ಹವರ್ಲಿ
ಹಾಗೆ 1 ಮಿನಿಟ್ 2 ಮಿನಿಟ್ 5 ಮಿನಿಟ್ಸ್. ಸೊ ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಈಗ ನಿಫ್ಟಿ 50 ಚಾರ್ಟ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಈಗ ರಿಲಯನ್ಸ್ ಓಪನ್ ಮಾಡ್ಬೇಕಂದ್ರೆ ನೋಡಿ ಇಲ್ಲಿ ಆರೋ ಮೇಲೆ ಕ್ಲಿಕ್ ಮಾಡಿ ರಿಲಯನ್ಸ್ ಓಪನ್ ಆಗುತ್ತೆ. ಅಂಡ್ ನೀವೇನಾದ್ರೂ ಇದನ್ನ ಫುಲ್ ಪೇಜ್ ಅಲ್ಲಿ ಓಪನ್ ಮಾಡ್ಬೇಕಂತ ಹೇಳಿದ್ರೆ ಸೊ ನ್ಯೂ ಪೇಜ್ ಅಲ್ಲಿ ಓಪನ್ ಮಾಡ್ಬೇಕಾದ್ರೆ ಸೊ ಈ ಆರೋ ಇದೆಯಲ್ಲ, ಈ ಆರೋ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಕೆನಾ. ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಈ ರೀತಿ ಎಟರ್ನಲ್ ಡಿಮಾರ್ಟ್ ನೀವು ಯಾವ್ದು ಸ್ಟಾಕ್ ಬೇಕಿದ್ರು ನೀವೇನ್ ಮಾಡ್ಬೋದು, ಸೊ ಈ ಆರೋ ಮೇಲೆ ಕ್ಲಿಕ್ ಮಾಡಿದ್ರೆ ಫುಲ್ ಪೇಜ್ ಅಲ್ಲಿ ಓಪನ್ ಆಗುತ್ತೆ. ಸೊ ಜಸ್ಟ್ ಇಲ್ಲಿ ಈ ಆರೋ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿಯಾಗಿ ಏನಾಗುತ್ತೆ, ಸೊ ನೋಡಿ ಈ ತರ ಇರುತ್ತಲ್ಲ, ಸೊ ಈ ಆರೋ ಮೇಲೆ ಕ್ಲಿಕ್ ಮಾಡೋದ್ರಿಂದ ಈ ರೀತಿಯಾಗಿ ಚಾರ್ಟ್ ಲೋಡ್ ಆಗುತ್ತೆ. ಓಕೆನಾ. ಅಂಡ್ ನೀವು ಈ ಸ್ಟಾಕ್ಸ್ ನ ಬೈ ಮಾಡ್ಬೇಕಂತಿದ್ರೆ ನೋಡಿ ಇಲ್ಲಿ ಬೈ ಅಂತ ಇದೆಲ್ಲ, ನೋಡಿ ಈ ಸ್ಟಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬೈ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಬೈ ಅಂತ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿಯಾದ ಒಂದು ಆಪ್ಷನ್ ಬರುತ್ತೆ. ಓಕೆನಾ. ಸೊ ಇಲ್ಲಿ ರೆಗ್ಯುಲರ್ ಅಂತ ಇದೆ. ಸೊ ರೆಗ್ಯುಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿಯಾದ ಒಂದು ಆಪ್ಷನ್ ಬರುತ್ತೆ. ನಾನು ನಿಮಗೆ ಲಾಸ್ಟ್ ಟೈಮ್ ಅಲ್ಲಿ ನಿಮ್ಗೆ ಹೇಳಿದ್ದೆ, ಸೊ ನಾವು ಏನ್ ಮಾಡ್ತೀವಿ, ಸ್ಟಾಕ್ಸ್ ನ ಬೈ ಮಾಡುವಾಗ 2 ಎಕ್ಸ್ಚೇಂಜ್ ಮುಖಾಂತರ ಬೈನ ಮಾಡ್ತೀವಿ. ಒಂದು NSE, ಇನ್ನೊಂದು BSE. ಸೊ ಈಗ ನೀವು ಅದರಲ್ಲಿ NSE ಅಥವಾ BSE ನ ಸೆಲೆಕ್ಟ್ ಮಾಡ್ಬಿಟ್ಟು ನೀವೇನ್ ಮಾಡ್ಬೇಕು, ನೀವು ಸ್ಟಾಕ್ಸ್ ನ ಬೈ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಎಕ್ಸ್ಚೇಂಜ್ ಅಲ್ಲಿ ಯಾವ್ದಾನ ಒಂದು ಎಕ್ಸ್ಚೇಂಜ್ ಚೂಸ್ ಮಾಡ್ಬಿಟ್ಟು ನೀವು ಬೈನ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ನೋಡಿ ಇಲ್ಲಿ ಕೇಳ್ತಾ ಇದೆ ಮೇಲೆ ಈ ಟಾಪ್ ಅಲ್ಲಿ ನೋಡಿದ್ರೆ ಇಲ್ಲಿ NSE ನ BSE ನ. ಸೊ ನೀವು BSE ಬೇಕಿದ್ರೆ BSE, NSE ಬೇಕಿದ್ರೆ NSE, ಇದರಲ್ಲಿ ಯಾವ್ದು ಬೇಕಿದ್ರೆ ಚೂಸ್ ಮಾಡ್ಬೋದು. ಓಕೆನಾ. ಸೊ 2 ಸೇಫ್ ಇದೆ ಎಕ್ಸ್ಚೇಂಜಸ್. ಸೊ ನಾನು NSE ನ ಚೂಸ್ ಮಾಡಿದ್ದೀನಿ. NSE ನ ಚೂಸ್ ಮಾಡ್ಬಿಟ್ಟು ಇಲ್ಲಿ ಕೇಳ್ತಿದೆ ಇಂಟ್ರಾಡೇನ ಲಾಂಗ್ ಟರ್ಮ್ ಅಂತ ಹೇಳ್ಬಿಟ್ಟು. ಇಂಟ್ರಾಡೇ ಅಂತ ಹೇಳಿದ್ರೆ ಇದೇನಾಗುತ್ತೆ, ಇಂಟ್ರಾಡೇ ಸೇಮ್ ಡೇ ಅಲ್ಲಿ ನೀವೇನ್ ಮಾಡ್ಬೇಕು, ಈ ಪೊಸಿಷನ್ ನ ಕ್ಲಿಯರ್ ಮಾಡ್ಬೇಕಂತ ಬರುತ್ತೆ. ಓಕೆನಾ. ಸೊ ನೀವೇನ್ ಟ್ರೇಡ್ ಮಾಡ್ತೀರಾ ಅಂದ್ರೆ ಇಂಟ್ರಾಡೇನ ಚೂಸ್ ಮಾಡ್ಬೇಕು. ಸಪೋಸ್ ಏನಾದ್ರು ಇನ್ವೆಸ್ಟ್ಮೆಂಟ್ಸ್ ನ ಮಾಡ್ತೀರಾ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಚೂಸ್ ಮಾಡ್ಬೇಕು. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಕ್ವಾಂಟಿಟಿ ಅಂತ ಕೇಳಿದ್ದಾರೆ. ಸೊ ಎಷ್ಟು ಕ್ವಾಂಟಿಟಿನ ನೀವು ಬೈ ಮಾಡ್ಬೇಕು, ಮತ್ತೆ ಒಂದು ಕ್ವಾಂಟಿಟಿ ಬೈ ಮಾಡೋದಕ್ಕೆ ಎಷ್ಟು ಅಮೌಂಟ್ ಬೇಕು, ಮತ್ತೆ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಇದೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ಓಕೆನಾ. ಸೊ ಈಗ ನಾನು 100 ಕ್ವಾಂಟಿಟಿ ಅಂತ ಹಾಕಿದ್ರೆ ನನಗೆ ಎಷ್ಟು ಬೇಕು, 1,38,070 rupees ಅಷ್ಟು ಬೇಕು. ಸೊ ನಂತರ ಅವೈಲೇಬಲ್ ಎಷ್ಟು ಅಂತ ಹೇಳಿದ್ರೆ -289 ತೋರಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಫಂಡ್ಸ್ ಅಲ್ಲಿ ನೀವು ನೋಡಿದ್ರೆ ನೆಗೆಟಿವ್ ತೋರಿಸ್ತಾ ಇದ್ದಲ್ಲ, -289 ತೋರಿಸ್ತಲ್ಲ, ಸೊ ಅದನ್ನೇ ಇಲ್ಲಿ ತೋರಿಸ್ತಾ ಇದೆ. ಸೊ ನೀವು ಲಾಂಗ್ ಟರ್ಮ್ ನೀವು ಇನ್ವೆಸ್ಟ್ಮೆಂಟ್ಸ್ ಮಾಡ್ತೀರಂದ್ರೆ ಯಾವಾಗ ಲಾಂಗ್ ಟರ್ಮ್ ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಎಷ್ಟು ಕ್ವಾಂಟಿಟಿ ಬೇಕು, ಓಕೆನಾ, ಅದನ್ನ ಇಲ್ಲಿ ಎಂಟರ್ ಮಾಡಿ. ಮತ್ತೆ ನೋಡಿ ನೋಡಿದ್ರೆ ಮಾರ್ಕೆಟ್ ಮತ್ತೆ ಲಿಮಿಟ್ ಅಂತ ಇದೆ. ಸೊ ಈಗ ಮಾರ್ಕೆಟ್ ಅಂತ ಹೇಳಿದ್ರೆ ಸೊ ಈಗ ಮಾರ್ಕೆಟ್ ಪ್ರೈಸ್ ಅಷ್ಟೇ 1380 ಇದೆ ಅಂದ್ರೆ 1380 ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ಇದ್ರ ಅಕ್ಕಪಕ್ಕದಲ್ಲಿ ಏನಾಗುತ್ತೆ, ಪ್ರೈಸ್ ಯಾವ್ದು ಸಿಗುತ್ತೆ ಅದರಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಸಪೋಸ್ ನಿಮ್ಗೆ ಏನಾದ್ರು ಇಲ್ಲಪ್ಪ ನನಗೆ ಮಾರ್ಕೆಟ್ ಬೇಡ, ನನಗೇನು ಬೇಕು, 1380 ಇದೆ, ನಾನು 1370 ಬಂದಾಗ ಬೈ ಮಾಡ್ಬೇಕು ಅಂತ ಹೇಳಿದ್ರೆ 1370ನ ಬೈ ಮಾಡ್ಬೇಕಂತ ಹೇಳಿದ್ರೆ ನೀವು ಮಾರ್ಕೆಟ್ ಅಲ್ಲಿ ಇರೋದನ್ನ ಲಿಮಿಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಎಷ್ಟು ಯಾವ ಪ್ರೈಸ್ ಅಲ್ಲಿ ನೀವು ಬೈ ಮಾಡ್ಬೇಕಂತ ಹೇಳ್ತೀರಲ್ಲ, ಈಗ 1370 ಅನ್ಕೊಳ್ಳಿ, 1370 ಅಥವಾ 1350 ಅದನ್ನ ಎಂಟರ್ ಮಾಡ್ಬಿಟ್ಟು ನೀವು ಇಲ್ಲಿ ಬೈ ಆರ್ಡರ್ ನ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, ಇದು ಈ ಪ್ರೈಸ್ ಬರೋವರೆಗೂ ಇಲ್ಲಿ ಆರ್ಡರ್ ಪ್ಲೇಸ್ ಮಾಡಿದ್ರೆ ನೋಡಿ ಇಲ್ಲಿ ಆರ್ಡರ್ಸ್ ಇದೆಲ್ಲ, ಸೊ ಇಲ್ಲಿ ಈ ರೀತಿಯಾಗಿ ಓಪನ್ ಆಗಿದೆ. ಓಕೆನಾ. ಸೊ ನೀವು ಈ ಪ್ರೈಸ್ ಬರೋವರೆಗೂ ಏನಾಗುತ್ತೆ, ಈ ಆರ್ಡರ್ ಓಪನ್ ಇರುತ್ತೆ, ಅಂದ್ರೆ 1 ಡೇ ಮಾತ್ರ ಓಪನ್ ಇರುತ್ತೆ, ಆಮೇಲೆ ಏನಾಗುತ್ತೆ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗಿಬಿಡುತ್ತೆ. ಓಕೆನಾ, ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಮತ್ತೆ ನೀವು ಹೊಸ ಆರ್ಡರ್ ನ ಪ್ಲೇಸ್ ಮಾಡಬೇಕು. ಸಪೋಸ್ ಆ ಡೇದಲ್ಲಿ 1350 ಬಂತು ಅಂತ ಹೇಳಿದ್ರೆ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆನಾ. ಸೊ ಈ ರೀತಿಯಾಗಿ ಆರ್ಡರ್ ಪ್ಲೇಸ್ ಆಗುತ್ತೆ. ನೋಡಿ ಇಲ್ಲಿ ಡ್ಯಾಶ್ ಬೋರ್ಡ್ ಆರ್ಡರ್ಸ್ ಅಂತಿದೆಲ್ಲ, ಸೊ ಅಲ್ಲಿ ನೀವು ಇಲ್ಲಿ ಚೆಕ್ ಮಾಡಬಹುದು. ಓಕೆನಾ. ನೋಡಿ ಇಲ್ಲಿ ತೋರಿಸ್ತೀನಿ ಆರ್ಡರ್ ಪ್ಲೇಸ್. ಇವತ್ತು ಮಾರ್ಕೆಟ್ ಕ್ಲೋಸ್ ಇರೋದ್ರಿಂದ ಈಗ ಆಲ್ರೆಡಿ ಮಾರ್ಕೆಟ್ ಕ್ಲೋಸ್ ಆಗಿದೆ, ಸೊ ಹಾಗಾಗಿ ಇಲ್ಲಿ ತೋರಿಸಿದ್ರೆ ಆಫ್ಟರ್ ಮಾರ್ಕೆಟ್ ಆರ್ಡರ್ ಇದು ಪ್ಲೇಸ್ ಆಗಿದೆ. ಸೊ ಇವತ್ತು ಫ್ರೈಡೆ, ಸೊ ಇದು EMO ಪ್ಲೇಸ್ ಆಗಿರೋದ್ರಿಂದ ಸೊ ಇದೇನಾಗುತ್ತೆ, ಮಂಡೇ ಮಾರ್ಕೆಟ್ ಓಪನ್ ಆದ್ರೆ ಈ ಪ್ರೈಸ್ ಬಂದ್ರೆ ಎಕ್ಸಿಕ್ಯೂಟ್ ಆಗುತ್ತೆ, ಸೊ ಇಲ್ಲ ಅಂದ್ರೆ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಓಕೆನಾ. ಸೊ ಈ ರೀತಿಯಾಗಿ ನೀವು ಆರ್ಡರ್ ನ ಪ್ಲೇಸ್ ನ ಹಾಕ್ಬೋದು. ಓಕೆನಾ. ಸೊ ನೋಡಿ ಮಾರ್ಕೆಟ್ ಆರ್ಡರ್ ಅಂತ ಹೇಳಿದ್ರೆ ಯಾವ್ದು ಕರೆಂಟ್ ಪ್ರೈಸ್ 1380 ಇದೆ, ಸೊ ಇದ್ರ ಸಪೋಸ್ ಇವಾಗ ನಾಳೆ ಮಂಡೇ ಮಾರ್ಕೆಟ್ ಓಪನ್ ಆದಾಗ ಯಾವ ಪ್ರೈಸ್ ಅಲ್ಲಿ ಸಿಗುತ್ತೆ ಆ ಪ್ರೈಸ್ ಅಲ್ಲಿ ಏನಾಗುತ್ತೆ ಬೈ ಆಗುತ್ತೆ. ಓಕೆನಾ. ಲಿಮಿಟ್ ಆರ್ಡರ್ ಅಂತ ಹೇಳಿದ್ರೆ ಸೊ ನಿಮ್ಗೆ ಯಾವ ಪ್ರೈಸ್ ಬೇಕು ಆ ಪ್ರೈಸ್ ಬಂದಾಗ ಬೈ ಆಗುತ್ತೆ. ಸಪೋಸ್ ಅಲ್ಲಿ ಬಂದ್ರೆ ಬೈ ಆಗುತ್ತಾ, ಇಲ್ಲ ಅಂದ್ರೆ ಬೈ ಆಗಲ್ಲ. ಓಕೆನಾ. ಸೊ ಇದು ಇಲ್ಲಿ ರಿಕ್ವೈರ್ಡ್ ಮಾರ್ಜಿನ್ ಎಷ್ಟು ಬೇಕು ಮತ್ತೆ ಎಷ್ಟು ಅವೈಲೇಬಲ್ ಇದೆ ಅಂತ ತೋರಿಸ್ತದೆ. ಮತ್ತೆ ಇಲ್ಲಿ ನೋಡಿ ಇಲ್ಲಿ 160 rupees ಅಂತ ತೋರಿಸ್ತಿದೆಯಲ್ಲ, ಇದು ಚಾರ್ಜಸ್ ಏನೇನು ಬೀಳುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ಓಕೆನಾ. ಸಪೋಸ್ ನೀವು 1,35,000 rupees ಸ್ಟಾಕ್ಸ್ ನ ಬೈ ಮಾಡಿದ್ರೆ ಸೊ ನಿಮಗೆ ಏನೇನು ಬೀಳುತ್ತೆ ಅಂದ್ರೆ ಸೆಬಿ ಟರ್ನ್ ಓವರ್ 0.13 ಬೀಳುತ್ತೆ, ಮತ್ತೆ ಎಕ್ಸ್ಚೇಂಜ್ ಟರ್ನ್ ಓವರ್ 4 rupees ಬೀಳುತ್ತೆ, ಸ್ಟಾಂಪ್ ಡ್ಯೂಟಿ, ಅದೇ ರೀತಿಯಾಗಿ GST, ಸೊ ಎಲ್ಲ ಇದು ಬೀಳುತ್ತೆ, ಅದೆಲ್ಲ ಇಲ್ಲಿ ತೋರಿಸ್ತಾರೆ. ಬ್ರೋಕರೇಜ್ ಝೀರೋ. ಓಕೆನಾ. ಇಂಟರ್ಡೇ ಆದ್ರೆ 20 rupees ಅಷ್ಟು ಬ್ರೋಕರೇಜ್ ಚಾರ್ಜಸ್ ಹಾಕ್ತಾರೆ. ಅಂಡ್ ಇದು ಡೆಲಿವರಿ ತಗೊಳ್ತಿರೋದಿಲ್ಲ, ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಿರೋದಿಲ್ಲ, ಸೊ ಇದರಲ್ಲಿ ಯಾವುದೇ ರೀತಿಯಾದ ಬ್ರೋಕರೇಜ್ ಇರೋದಿಲ್ಲ. ಓಕೆನಾ. ಸೊ ಇಲ್ಲಿ ಟೋಟಲ್ ಯಾವ್ದಲ್ಲ ಎಷ್ಟೆಲ್ಲ ಚಾರ್ಜಸ್ ಬೀಳುತ್ತೆ ಅನ್ನೋಣ ತೋರಿಸ್ತೀನಿ ನೋಡಿ. 160 rupees ಅಷ್ಟು ಚಾರ್ಜಸ್ ಬೀಳುತ್ತೆ. ಓಕೆನಾ. ಸಪೋಸ್ ನೀವೇನಾದ್ರು ಇದನ್ನ ಸೆಲ್ ಆರ್ಡರ್ ಮಾಡ್ಬೇಕು, ಸಪೋಸ್ ಹೋಲ್ಡ್ ಮಾಡ್ತೀರಾ ನೀವು, ಆಲ್ರೆಡಿ ನೀವು ಸೇಲ್ ಮಾಡ್ಬೇಕಂತ ಹೇಳಿದ್ರೆ ನೋಡಿ ಇಲ್ಲಿ ತೋರಿಸ್ತಾ ಇದೆಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಇದು ಸೆಲ್ ಆರ್ಡರ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಈಗ ನಾವು ಈ ಆರ್ಡರ್ ನ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ನೋಡಿ ಇಲ್ಲಿ 3 ಡಾಟ್ಸ್
ಇಲ್ಲಿ ಡಾಟ್ಸ್ ಕಾಣಿಸ್ತಿದೆ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾರೆ ಕ್ಯಾನ್ಸಲ್. ಕ್ಯಾನ್ಸಲ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ಕ್ಯಾನ್ಸಲ್. ಸಪೋಸ್ ನೀವೇನಾದ್ರು ಎಕ್ಸಿಕ್ಯೂಟ್ ಆಯ್ತು ಅಂದ್ರೆ ಇಲ್ಲಿ ಏನ್ ಬರುತ್ತೆ ನೋಡಿ, ಇಲ್ಲಿ ಎಕ್ಸಿಕ್ಯೂಟ್ ಆಗಿರೋ ಆರ್ಡರ್ಸ್ ಇಲ್ಲಿ ಬರುತ್ತೆ ನೋಡಿ, ಎಕ್ಸಿಕ್ಯೂಟೆಡ್ ಅಂತ ಬರ್ತಾ ಇದೆ. ಫಸ್ಟ್ ಆರ್ಡರ್ ಪ್ಲೇಸ್ ಆಗಿತ್ತು, ಸೊ ಈಗ ಎಕ್ಸಿಕ್ಯೂಟೆಡ್ ಅಂತ ಬರ್ತಾ ಇದೆ. ಓಕೆನಾ? ಸೊ ಇಲ್ಲಿ ಎಕ್ಸಿಕ್ಯೂಟೆಡ್ ಅಂತ ಬರುತ್ತೆ. ಅಂಡ್ ಫಸ್ಟ್ ಡೇ ನೀವು ಯಾವ್ದಾನ ಸ್ಟಾಕ್ಸ್ ನ ಬೈ ಮಾಡಿದ್ರೆ ಇಲ್ಲಿ ಪೊಸಿಷನ್ಸ್ ಅಂತ ಇದೆಯಲ್ಲ, ಸೊ ಪೊಸಿಷನ್ಸ್ ಏನಾಗುತ್ತೆ ಅದು ತೋರ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಬೈ ಮಾಡಿರೋ ಪ್ರೈಸ್, ಎಷ್ಟು ಅಮೌಂಟ್ ಬೈ ಮಾಡಿದ್ರ, ಮತ್ತೆ ಪ್ರಾಫಿಟ್ ಅಂಡ್ ಲಾಸ್. ನೀವು ನೀವೇನಾದ್ರೂ ಈಗ ರಿಲಯನ್ಸ್ 1380 ಬೈ ಮಾಡಿದ್ರ ಅಂತ ಹೇಳಿದ್ರೆ ನೋಡಿ ಇಲ್ಲಿ ತೋರಿಸ್ತಾ ಇದೆ 1380. ಇಲ್ಲಿ ನೋಡಿ ಇದು ರಿಲಯನ್ಸ್ ನೋಡಿ 1380 ಅಂತ ತೋರಿಸ್ತಾ ಇಲ್ಲ. 1380 ನೀವು ಬೈ ಮಾಡಿದ್ರ ಅಂತ ಹೇಳಿದ್ರೆ, ಸೊ 1382 1383 ಆದ್ರೆ ಸೊ ನಿಮ್ಗೆ ಏನಾಗುತ್ತೆ ₹3 ಒನ್ ಶೇರ್ ನ ಬೈ ಮಾಡಿದ್ರೆ ₹3 ಪ್ರಾಫಿಟ್ ಬರುತ್ತೆ. ಸಪೋಸ್ ಈಗ 1380 ಅಂದ್ರೆ 1370 ಹೋದ್ರೆ ₹10 ಲಾಸ್ ಆಗುತ್ತೆ. ಸೊ ಈ ರೀತಿಯಾಗಿ ಪ್ರೈಸ್ ಮೇಲೆ ಹೋದ್ರೆ ನಿಮ್ಗೆ ಪ್ರಾಫಿಟ್ ಆಗ್ತಾ ಹೋಗುತ್ತೆ. ಪ್ರೈಸ್ ಬೈ ಮಾಡಿರೋ ಪ್ರೈಸ್ ನ ಮೇಲೆ ಹೋದ್ರೆ ನಿಮ್ಗೆ ಪ್ರಾಫಿಟ್ ಆಗುತ್ತೆ, ಬೈ ಮಾಡಿರೋ ಪ್ರೈಸ್ ಇಂದ ಕೆಳಗಡೆ ಹೋಗ್ತಾರೆ ನಿಮಗೆ ಲಾಸ್ ನ ಎರಡೂ ಪ್ರಾಪರ್ ಆಗಿ ನಿಮಗೆ ಇಲ್ಲಿ ತೋರಿಸುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಡೇ ಏನಾಗುತ್ತೆ, ಒನ್ ಡೇ ಆದ್ಮೇಲೆ ಏನಾಗುತ್ತೆ ಇನ್ ಹೋಲ್ಡಿಂಗ್ಸ್ಗೆ. ಓಕೆನಾ? ಸೊ ಇಲ್ಲಿ ಈಕ್ವಿಟಿ ಇದೆಯಲ್ಲ, ಸೊ ಇಲ್ಲಿ ಏನಾಗುತ್ತೆ ಹೋಲ್ಡಿಂಗ್ಸ್ ಇಲ್ಲಿ ನಿಮಗೆ ತೋರಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೋಲ್ಡಿಂಗ್ಸ್ ಅಲ್ಲಿ ತೋರಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸಪೋಸ್ ಈಗ ನೀವು ಹೋಲ್ಡ್ ಮಾಡ್ತಿರೋ ಸ್ಟಾಕ್ಸ್ ನ ನೀವು ಎಕ್ಸಿಟ್ ಮಾಡ್ಬೇಕಂತ ಹೇಳಿದ್ರೆ, ಸೊ ಅಲ್ಲೂ ಅಷ್ಟೇ ಇಲ್ಲಿ ನಾನು ಇಲ್ಲಿ ತೋರಿಸೋದಲ್ಲ, ಸೊ ಇದೇ ರೀತಿ ಆ ಸ್ಟಾಕ್ಸ್ ನ ಈ ತರ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಸೆಲ್ ಆರ್ಡರ್ ತೋರಿಸ್ತಾ ಇದೆಯಲ್ಲ, ಸೊ ಸೇಮ್ ಇದೇ ರೀತಿಯಾಗಿ ಏನಾಗುತ್ತೆ ಇಲ್ಲಿ ಹೋಲ್ಡಿಂಗ್ಸ್ ಅಲ್ಲಿ ತೋರಿಸುತ್ತೆ. ಸೊ ನೀವು ಅದರಲ್ಲಿ ಎಷ್ಟು ಕ್ವಾಂಟಿಟಿ ಬೇಕು ಮತ್ತೆ ಯಾವ ಪ್ರೈಸ್ ಅಲ್ಲಿ ಎಕ್ಸಿಟ್ ಮಾಡಬೇಕು, ಮಾರ್ಕೆಟ್ ಬೇಕಾದ್ರೆ ಮಾರ್ಕೆಟ್, ಲಿಮಿಟ್ ಬೇಕಾದ್ರೆ ಲಿಮಿಟ್ ಚೂಸ್ ಮಾಡ್ಬಿಟ್ಟು ಸೆಲ್ ಆರ್ಡರ್ ನ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಎಕ್ಸಿಟ್ ಆಗುತ್ತೆ. ಓಕೆನಾ? ಸೊ ಈಗ ನಾನು ಹೇಗೆ ವಾಚ್ ಲಿಸ್ಟ್ ಗೆ ಸ್ಟಾಕ್ಸ್ ನ ಆಡ್ ಮಾಡ್ಬೇಕು ಅಂತ ಹೇಳ್ಕೊಟ್ಟೆ. ಸೊ ನೆಕ್ಸ್ಟ್ ಆರ್ಡರ್ಸ್ ಹೇಗೆ ಪ್ಲೇಸ್ ಮಾಡ್ಬೇಕು ಅಂತ ಹೇಳ್ಕೊಟ್ಟೆ, ಮತ್ತೆ ಪೊಸಿಷನ್ಸ್ ಎಲ್ಲಿ ತೋರಿಸುತ್ತೆ ಮತ್ತೆ ಹೋಲ್ಡಿಂಗ್ಸ್ ಎಲ್ಲಿ ತೋರಿಸುತ್ತೆ ಅನ್ನೋದನ್ನ ಹೇಳ್ಕೊಟ್ಟೆ. ಸೊ ನಿಮ್ಗೆ ಇಷ್ಟು ಗೊತ್ತಿದ್ರೆ ಸಾಕು. ನೀವು ಯಾವ್ದಾರ ಸ್ಟಾಕ್ಸ್ ನ ಬೈ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಸೊ ನಿಮ್ ಡಿಮ್ಯಾಟ್ ಅಕೌಂಟ್ಗೆ ದುಡ್ಡನ್ನ ಹಾಕ್ಬಿಟ್ಟು ಸೊ ನೀವು ಬೈ ಮತ್ತೆ ಸೆಲ್ ನ, ಓಕೆನಾ? ಸೊ ಈ ಸಿಂಪಲ್ ಸ್ಟೆಪ್ಸ್ ನ ಫಾಲೋ ಮಾಡ್ಬಿಟ್ಟು ನೀವು ಬೈ ಅಂಡ್ ಸೆಲ್ ನ ಮಾಡ್ಬೋದು. ಈಗ ಯೂಸ್ ಮಾಡಿರೋ ಡಿಮ್ಯಾಟ್ ಅಕೌಂಟ್ ಯಾವ್ದು ಅಂತ ಹೇಳಿದ್ರೆ ಜಿರೋದಾ. ಓಕೆನಾ? ಇದ್ರ ಅಕೌಂಟ್ ಓಪನಿಂಗ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಬೇಕಿದ್ರೆ ಅಕೌಂಟ್ ಓಪನ್ ಮಾಡ್ಕೋಬಹುದು. ಓಕೆನಾ? ಅಂಡ್ ಮೊಬೈಲ್ ಅಲ್ಲಿ ಕೂಡ ಸೇಮ್ ಇದೇ ರೀತಿಯಾಗಿ ತೋರಿಸುತ್ತೆ, ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ. ಸೊ ನಿಮ್ಗೆ ಇಲ್ಲಿ ಏನ್ ನೋಡಿರ್ತಿರಲ್ಲ, ಸೊ ಅದೇ ರೀತಿಯಾಗಿ ನೀವು ಮೊಬೈಲ್ ಅಲ್ಲಿ ಮಾಡ್ತಿದ್ರೆ ಅದೇ ಸ್ಟೆಪ್ಸ್ ನೀವು ಮೊಬೈಲ್ ಅಲ್ಲಿ ಫಾಲೋ ಮಾಡ್ಬೋದು. ಓಕೆನಾ? ಸೊ ನೀವೇನಾದ್ರು ಬಿಗಿನರ್ ಆಗಿದ್ರೆ ನೀವು ಸ್ಲೋ ಆಗಿ ಏನ್ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ. ಸ್ವಲ್ಪ ಸ್ವಲ್ಪ ಅಮೌಂಟ್ ಇಂದ ಸೊ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಅಮೌಂಟ್ ಇಂದ ನೀವೇನ್ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿ. ಅಂಡ್ ನೀವು ಅದ್ರ ಜೊತೆ ಏನ್ ಮಾಡಿ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಸೊ ಈಗ ನಿಫ್ಟಿ 50 ಅಂದ್ರೆ ಏನು, ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು, ಯಾವ ರೀತಿಯಾಗಿ ರಿಸ್ಕ್ ನ ಮ್ಯಾನೇಜ್ ಮಾಡಬೇಕು, ಸೊ ಹೇಗೆ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಬೇಕು ಅನ್ನೋ ಕಲಿತಾನೆ ನೀವೇನ್ ಮಾಡಿ ಸ್ವಲ್ಪ ಸ್ವಲ್ಪ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ಸ್ ನ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇಂಡೆಕ್ಸ್ ಅಂದ್ರೆ ಏನು ಅನ್ನೋದನ್ನ ಟೀಚ್ ಮಾಡ್ತೀನಿ. ಸೊ ಈಗ ನಾನು ಇಲ್ಲಿ ಆಡ್ ಮಾಡಿದ್ದೀನಿ ನಿಫ್ಟಿ 50 ಅಂದ್ರೆ ಏನು, ಸೊ ಇದೇ ರೀತಿ ಬ್ಯಾಂಕ್ ನಿಫ್ಟಿ ಅಂತ ಇದೆ, ನಿಫ್ಟಿ IT ಅಂತ ಇದೆ, ಸೆನ್ಸೆಕ್ಸ್ ಅಂತ ಇದೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ಇಂಡೆಕ್ಸ್ ಗಳಿದೆ. ಸೊ ಅದು ಇಂಡೆಕ್ಸ್ ಅಂದ್ರೆ ಏನು ಅನ್ನೋದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಓಕೆನಾ? ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನಿಮ್ಗೆ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡಿ ಹೇಳಿ. ನಿಮ್ ಕಮೆಂಟ್ಸ್ಗೆ ನಾನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.